ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲೇ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ನಿಂದ ರಾಜೀನಾಮೆ ಅಂಗೀಕಾರವಷ್ಟೇ ಬಾಕಿ ಇದೆ. ಹೈ ಡ್ರಾಮಾ ಸೃಷ್ಟಿಸಿದ್ದಂತಹ ವಾಲ್ಮೀಕಿ ನಿಗಮದ ಆರೋಪ ಹೊತ್ತಿರುವ ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್. ನಿನ್ನೆ ಸಚಿವ ನಾಗೇಂದ್ರ ರಾಜೀನಾಮೆ ಸಲ್ಲಿಸಿರ್ತಕ್ಕಂಥದ್ದು. ಹೈಕಮಾಂಡ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಹೈಕಮಾಂಡ್ ಆಕ್ಸೆಪ್ಟ್ ಮಾಡೋದಷ್ಟೇ ಬಾಕಿ ಇದೆ, ಅಂಗೀಕಾರ ಮಾಡೋದಷ್ಟೇ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಸಾಕಷ್ಟು ಹೋರಾಟ ಮಾಡಿತ್ತು. 7-8 ದಿನಗಳ ಕಾಲ ಕಲಾಪ ನಡೆಯೋದಕ್ಕೂ ಕೂಡ ಬಿಡದೆ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ದೊಡ್ಡ ಸದ್ದು ಮಾಡಿತ್ತು. ಭ್ರಷ್ಟರಿಗೆ, ಕಳಂಕಿತರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಿ ಅಂತ ವಿಪಕ್ಷಗಳು ಹೋರಾಟ ಮಾಡಿದ್ವು. ಇದೀಗ ಇಕ್ಕಟ್ಟಿನಲ್ಲಿ ಸಿಲುಕೋದನ್ನ ತಪ್ಪಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಬಿ ನಾಗೇಂದ್ರ ರಾಜೀನಾಮೆ ಪಡೆಯೋದಕ್ಕೆ ಹೊರಟಿತ. ಇನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಅಂಗೀಕಾರ ಮಾಡಿಲ್ಲ, ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆ ರಹಸ್ಯ ರಿವೀಲ್. 4 ಮೀಟಿಂಗ್ನಲ್ಲಿ ಏನೆಲ್ಲ ನಡೀತು, ಯಾರ್ಯಾರು 4 ಜನ ಇದ್ರು, ಏನ್ ನಡೀತು ಆ ಮೀಟಿಂಗ್ನಲ್ಲಿ? ಹೈ ವೋಲ್ಟೇಜ್ ಸಭೆಯಲ್ಲಿ ರಾಜೀನಾಮೆಯ ವಿಚಾರ ಪ್ರಸ್ತಾಪವಾಗಿದೆ. 4 ಸಮ್ಮುಖದಲ್ಲಿ 30 ನಿಮಿಷ ನಡೆದಿದ್ದ ಮೀಟಿಂಗ್. ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಕೆ ಶಿವಕುಮಾರ್ ಹಾಗೂ ನಾಗೇಂದ್ರ ಮಧ್ಯೆ ಒಂದು ಚಿಕ್ಕ ಸಭೆ ನಡೆದಿದೆ. ಅರ್ಧ ಗಂಟೆ ಮೀಟಿಂಗ್ ಮಾಡಿದ್ದಾರೆ. ರಾಜೀನಾಮೆ ಕೊಡಬೇಕಾ ಬೇಡ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರ ನಿನ್ನೆಯೇ ರಾಹುಲ್ ಗಾಂಧಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಅವರು ಇನ್ನೂ ಅಂಗೀಕಾರ ಮಾಡೋದಷ್ಟೇ ಬಾಕಿ ಇದೆ. ರಾಹುಲ್ ಗಾಂಧಿ, ಸುರ್ಜೇವಾಲಾ, ಡಿಕೆ ಶಿವಕುಮಾರ್, ನಾಗೇಂದ್ರ ಕೂತು ಸಭೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲಾ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ರಾಹುಲ್ ಗಾಂಧಿಗೆ ನನ್ನಿಂದ ಏನು ಮುಜುಗರ ಆಗೋದು ಬೇಡ ಅಂತ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಯಾಕಂತಂದ್ರೆ ಇದೀಗ ಬಿಜೆಪಿ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿದೆ. ಸೊ ಪಾದಯಾತ್ರೆ ಯಾವತ್ತೂ ಕೂಡ ಪಕ್ಷಗಳಿಗೆ ಸಾಕಷ್ಟು ಮೈಲೇಜ್ ಕೊಡುತ್ತೆ. ಬಿಜೆಪಿ ಅಂಥದ್ದೊಂದು ಮೈಲೇಜ್ ತಗೊಳ್ಳೋಕೆ ಹೊರಟಿರುವಂತಹ ಈ ಸಂದರ್ಭದಲ್ಲಿ ನಾಗೇಂದ್ರ ರಾಜೀನಾಮೆ ಪಡೆದೇ ಹೋದ್ರೆ ಅದು ಪಕ್ಷಕ್ಕೆ ದುಬಾರಿಯಾಗುವ ಸನ್ನಿವೇಶ ಇತ್ತ. ಆ ರಿಸ್ಕ್ ಅನ್ನ ತಪ್ಪಿಸಿಕೊಳ್ಳೋದಕ್ಕೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆದ್ರ ನನ್ನಿಂದ ಪಕ್ಷಕ್ಕೆ, ಸಿಎಂಗೆ ಮುಜುಗರ ಆಗೋದು ಬೇಡ, ನನ್ನಿಂದ ಅಂಥ ಮುಜುಗರ ಆಗತ್ತೆ ಅಂತಾದ್ರೆ, ಮುಜುಗರ ತಪ್ಪುತ್ತೆ ಅನ್ನೋದಾದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ನಾಗೇಂದ್ರ ಹೇಳಿದ್ದಾರೆ ಅಂತ ಹೇಳಲಾಗಿದೆ. ಭಾವುಕವಾಗಿ ಸಭೆಯಲ್ಲಿ ಮಾತನಾಡಿದ್ರು ನಾಗೇಂದ್ರ ಅಂತ ಹೇಳಲಾಗಿದೆ. ನನ್ನ ತಪ್ಪಿಲ್ಲದಿದ್ರು ಬಿಜೆಪಿಯವರು ನನ್ನ ಬಲಿಪಶು ಮಾಡ್ತಿದ್ದಾರೆ, ನನ್ನ ರಾಜೀನಾಮೆ ಪಡೆಯೋ ಹುನ್ನಾರ ಮಾಡ್ತಿದ್ದಾರೆ, ಪಕ್ಷಕ್ಕೆ ಯಾವುದೇ ಮುಜುಗರ ಆಗಬಾರದು ಅಂತ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಬಿ ನಾಗೇಂದ್ರ ನಿನ್ನೆ ಭಾವುಕರಾಗಿ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ.